ಗೈಸ್ ನಮ್ಮಪ್ಪ ಬೆಳಗ್ಗೆನೆ ಬ್ಲಾಗ್ ಮಾಡ್ತವ್ರೆ. ಏನ್ ಬ್ಲಾಗ್ ಮಾಡ್ತಿದ್ದೆ ಬಾಬಾ? ಬಿಸ್ಕೆಟ್ ತಿಂತಿದ್ಯಾ ಅಂತ ಎಷ್ಟೊತ್ತಿಗೆ ಎದ್ದು ಪಾಪು ಥರ. ಟೈಮ್ ಎಷ್ಟು? ಟೈಮ್ ಎಷ್ಟು? 8 ಗಂಟೆ. 8 ಗಂಟೆ. ಓಕೆ ಪಾಪ. ಬೆಳಗ್ಗೆ ನಮ್ಮಪ್ಪ ಕಾಫಿ ಕುಡಿಯಕ್ಕಂತ ಬಿಸ್ಕೆಟ್ ನಮ್ಮಮ್ಮ ತಂದು ಕೊಟ್ಟವ್ರೆ. ಕುಡಿತಾ ಇದೀನಿ ಗೈಸ್, ಕುಡಿಬೇಕು. ಕುಡ್ದಾಗಿದೆ. ನಮ್ಮಪ್ಪ ಏನೋ ಬ್ಲಾಗ್ ಮಾಡ್ತಿದ್ರು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? ಈ ಟೈಮು ನಮ್ಮ ಮನೇಲಿ ಸೆಲ್ ಚೇಂಜ್ ಮಾಡೋರೆ ಯಾರು ಇಲ್ಲ. ಈಗ ನನ್ನೇ ಕೇಳ್ಬೋದಲ್ಲ, ನೀನೇ ಮಾಡ್ಬೋದಲ್ಲ ಬ್ರೋ ಅಂತ. ನನ್ಗೂ ಟೈಮ್ ಇಲ್ಲ ಗೈಸ್, ನಾನು ಸಿಕ್ಕಾಪಟ್ಟೆ ಬಿಸಿ. ನಾನು ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ. ಈ ತುಂಬಾ ಸಿಕ್ಕಾಪಟ್ಟೆ ಬಿಸಿ ಅಲ್ವಾ, ಅದಕ್ಕೋಸ್ಕರ ಬೆಳಗ್ಗೆನೆ ಎದ್ದು ಕಾಫಿ ಕುಡಿದು ಏನೇನೊಂದು ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇಟ್ಟಿದ್ನೋ ಅದನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ನಮ್ಮ ಅಪ್ಪ ನನಗೆ ಮೊಬೈಲ್ ಕೊಟ್ಟಿದ್ರು. ಅವರು ಇದಕ್ಕೆ ಈ ಮೊಬೈಲ್ ಸ್ಯಾಮ್ಸಂಗ್ S25 ಹೊಸ ಸಿಮ್ ತಗೊಬಂದಿದ್ರು. ಆ ಸಿಮ್ಗೆ ವಾಟ್ಸಪ್ ಆ್ಯಡ್ ಮಾಡಿ, ಯೂಟ್ಯೂಬ್ ಆ್ಯಡ್ ಮಾಡಿ, ಹೊಸ ಜಿಮೇಲ್ ಬೇರೆ ಕ್ರಿಯೇಟ್ ಮಾಡ್ಕೊಟ್ಟೆ ನಮ್ಮ ಅಪ್ಪಂಗೆ. ಎಲ್ಲ ಹೊಸದಾಗಿ ಇರಲಿ ಅಂತ ಹೇಳ್ತಿದ್ರು, ಅದಕ್ಕೆ ಎಲ್ಲಾನು ನೀಟಾಗಿ ಮಾಡ್ಕೊಟ್ಟೆ. ಆಮೇಲೆ ಹಂಗೆ ಈ ಕಡೆ ಪೀಟರ್ ಇಂಗ್ಲೆಂಡ್ ಬಟ್ ಒಂದು 4 ಪ್ಯಾಂಟ್ ತಂದಿದ್ರು. 3 ಪ್ಯಾಂಟ್ ಇದೆ. ಸೊ ಪೀಟರ್ ಇಂಗ್ಲೆಂಡ್ ಅಲ್ಲಿ ಏನೋ ಬೈ 4 ತಗೊಂಡ್ರೆ 4 ಪ್ಯಾಂಟ್ ತಗೊಂಡ್ರೆ 6 ಪ್ಯಾಂಟ್ ಫ್ರೀ ಅಂತ ಏನೋ ಹೇಳಿದ್ರಂತೆ. ಸೊ ಇವರು ನಮ್ಮ ಅಪ್ಪ ಮತ್ತೆ ಇನ್ನೊಬ್ರು ಧರ್ಮಂಕಲ್ ಅಂತ ಹೇಳ್ತಿರ್ತೀನಲ್ಲ, ಅವರು ಇಬ್ರು ಶೇರಿಂಗ್ ಅಲ್ಲಿ ಪ್ಯಾಂಟ್ ತಗೊಂಡಿದ್ದಾರೆ. ನಮ್ಮ ಅಪ್ಪ ನನಗೆ ಫೋನ್ ಮಾಡಿದ್ರು, ಇಲ್ಲಿ ಹಿಂಗ್ ಐತೆ, ಸೊ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ಇನ್ನು ಇಬ್ರು ಹೋಗ್ಬಿಟ್ಟು ತಗೊಂಬೇಡ ಅಂತ ಹೇಳಿದ್ರು. ಸರಿ ಪಪ್ಪ, ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ತಗೊಳ್ಳೋಣ, ಪ್ಯಾಂಟ್ ನೋಡೋಣ ಫಸ್ಟ್ ಯಾವ ತರ ಹೆಂಗಿದೆ ಅಂದ್ಬಿಟ್ಟು. ಇಷ್ಟ ಆದ್ರೆ ತಗೊಳ್ಳೋಣ ಅಂತ ಹೇಳಿದೆ. ನಮ್ಮ ಅಮ್ಮ ವಾಕಿಂಗ್ ಹೋಗೋರೆ, ವಾಕಿಂಗ್ ಮುಗಿಸ್ಕೊಂಡ್ ಬರ್ಬೇಕು, ತಿಂಡಿ ಮಾಡ್ಬೇಕು, ಒಂದಿಷ್ಟು ಎಡಿಟಿಂಗ್ ವರ್ಕ್ಸ್ಗಳು ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ಡೈಲಿ ಇದ್ದೇ ಇರುತ್ತೆ, ಇನ್ನೇನ್ ಮಾಡಕ್ಕಾಗಲ್ಲ. ಸೊ ಲೆಟ್ಸ್ ಫಿನಿಶ್ ಇಟ್. ನಮ್ಮ ಅಪ್ಪ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾದ್ರೆ 8 ಗಂಟೆ 8 ಕಾಲ್ಗೆ ಹೋಗ್ತಾರೆ. ಇಲ್ಲಿಂದ ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಅವಾಗೆಲ್ಲ ಫುಲ್ ಗಲೀಜು ಹಿಂಗಿರುತ್ತೆ ನಮ್ಮ ಅಡಿಗೆ ಮನೆ. ಆಮೇಲೆ ನಮ್ಮಮ್ಮ ರಾಣಿ ತರ ಬಂದ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಮುಂದಿನ ಹೆಜ್ಜೆ ಇಡ್ತಾರೆ. ನಮ್ಮವ್ವ ವಾಕಿಂಗ್ ಮುಗಿಸ್ಕೊಂಡು ಬತ್ತಾಳ್ ನೋಡಾಕಿ ಬಾಳ್ ಸುಸ್ತ ಹಾಕತ್ತಾಳ. ಬತ್ತಾರೆ, ಕುತ್ಕತ್ತಾರೆ. ಅಮ್ಮ ಅಲ್ಲಿಂದ ಓಡ್ ಬರ್ತಾರೆ. ಆರಾಮಾಗಿ ಒಂದು ಅರ್ಧ ಗಂಟೆ ನೆಮ್ಮದಿಯಿಂದ ಕುತ್ಕೊಂಡು ಮೊಬೈಲ್ ನೋಡಿ ಆಮೇಲೆ ಹೋಗೋದ್ ಕೆಲ್ಸಕ್ಕೆ. ಏನ್ಮ ಬೆಳ್ಳಿಗೆ ಹೋಗ್ಬಿಟ್ಟಿದ್ಯಾ ವಾಕಿಂಗ್ ಮಾಡಿದ ತಕ್ಷಣ? ಸುಸ್ತಾಯ್ತಾ? ಅದೇ ಒಂದೊಂಥರ ಸುಮಾನ. ವಾಟ್ ಮಾಮ್? ನೋಡಿ ಗೈಸ್, ಮಮ್ಮಿ ಸುಸ್ತಾಗಳ. ಅದೇ ಒಂದು ಹುಡುಗಿದ್ರೆ ನಂಗೆ ಎಷ್ಟು ಹೆಲ್ಪ್ ಮಾಡೋಳು. ಪಾತ್ರೆ ಹಂಗೆ ಬಿದ್ದಿರ್ತದೆ, ಆ ಬೆಡ್ಶೀಟ್ ಹಂಗೆ ಪ್ರತಿಯೊಂದು ಮಾಡಾಸ 12 ಗಂಟೆ. ನಾನು ಹೇಳಿದ್ನ ಒಬ್ನೇ ಮಗ, ನಾನು ಕೇಳಿದ್ದೆ ಗೈಸ್, ನಾನು ಕೇಳಿದ್ದೆ ಒಂದು ತಂಗಿನೋ ತಮ್ಮನೋ ಅಣ್ಣನೋ ಯಾರಾದ್ರೂ ಒಬ್ರು ಇರ್ಬೇಕು ಅಂತ ಹೇಳಿದ್ದೆ. ಆವಾಗನು ಪರಿಸ್ಥಿತಿ, ನಾವು 1,500 ಸಂಬಳ, ನನ್ನ ಗಂಡಂಗೆ 2,000 ಸಂಬಳ, 3,000 ಸಂಬಳ, 5 ಜನ ಮನೇಲಿ ಎಲ್ಲಾರು, ಇವನು ಎಲ್ಲ ಸರಿ 6 ಜನಕ್ಕೆ ಎಲ್ಲಿಂದ ತರೋದು? ಆ ಟೈಮಲ್ಲಿ ಸಂಬಳ ನೋಡಿ ಗೈಸ್, 1,500 ರೂಪಾಯಿ ಅಂತೆ ಸಂಬಳ. ಓ ದೇವ್ರೆ, ಆ ಕಾಲನೇ ಆ ಕಾಲ, ಈ ಕಾಲನೇ ಈ ಕಾಲ, ಆ ಕಾಲ ಹೋಯ್ತು ಇನ್ನು ಆ ಕಾಲ ಬರೋದೇ ಇಲ್ಲ. ಆ ಕಾಲದಲ್ಲಿ ಕಾಯಿಲೆ ಇಲ್ಲ, ಖರ್ಚು ಅಮೌಂಟ್ ಕಮ್ಮಿ ಆದ್ರೂ ಕಾಯಿಲೆ ಇಲ್ಲ. ಈ ಕಾಲದಲ್ಲಿ ಕೈ ತುಂಬಾ ಹಣ ಇದ್ರು ಕಾಯಿಲೆ. ಅಮೌಂಟ್ ಕಮ್ಮಿ ಇದ್ರು ಕಾಯಿಲೆ ಯಾಕಿಲ್ಲ ಅಂತ ಹೇಳಿದ್ರೆ, ಅವಾಗ ಅಮೌಂಟ್ ಕಮ್ಮಿ ಇತ್ತಲ್ವಾ, ಸೊ ವರ್ಕ್ ಮಾಡ್ಬೇಕು, ಚೆನ್ನಾಗಿ ದುಡಿಬೇಕು, ಅದ್ ನೋಡ್ಕೋಬೇಕು, ಇದ್ ನೋಡ್ಕೋಬೇಕು ಅಂತ ಹೇಳ್ತಿರ್ತಾರಲ್ಲ. ಸೊ ಅದಕ್ಕೆ ಚೆನ್ನಾಗಿ ದುಡಿಯಕ್ ಹೋದಾಗ ವಾಕಿಂಗು, ಎಕ್ಸರ್ಸೈಸು, ಅದು ಇದು ಎಲ್ಲ ಆಟೋಮೆಟಿಕಲಿ ಆಗಿದ್ಕೆ ಏನು ಕಾಯಿಲೆ ಇರಲ್ಲ. ಈಗ ನೋಡಿ ಆರಾಮಾಗಿ ನೆಮ್ಮದಿಯಿಂದ ಕುತ್ಕೊಂಡೈತೆ ಗುಳ್ಮಟ್ಟೆ ಆರಾಮಾಗಿ ನಮ್ಮಮ್ಮನ ರಾಣಿ ತರ ನೋಡ್ಕೋತಾರೆ. ಅದಕ್ಕೆ ನಮ್ಮಮ್ಮಂಗೆ ಒಂದ್ ಸ್ವಲ್ಪ ಕಾಯಿಲೆಗಳೆಲ್ಲ ಬರೋದೈತೆ. ರಾಣಿ ಅಂದ್ರೆ ನಾನ್ ನಿಮ್ಮ ಅಪ್ಪಂಗ ಅವಾಗ ದುಡ್ಡು ಕೊಟ್ಟಿದ್ದೀನಿ, ಅದಕ್ಕೆ ಇವಾಗ ರಾಣಿ. ಈ ಅಪ್ಪನ್ನ ಇವು ಕಿಂಡಲಿಂಗ್, ಯು ನೋ ಮೈ ಅಪ್ಪ ಸೋ ಹ್ಯಾಂಡ್ಸಮ್. ನಿಮ್ಮ ಅಪ್ಪಂಗೆ ಇಬ್ರು 2 ಕೈ ಚಪ್ಪಾಳೆ ತಟ್ಟಿದ್ರೇನೆ ಚಪ್ಪಾಳೆ ಸೌಂಡ್ ಬರೋದಿಲ್ಲ, ಅಂದ್ರೆ ಹಿಂಗನ್ನು ಬರುತ್ತಾ? ನಾನು ದುಡ್ದು ಮುಂದೆ ಬಂದಿರೋದು. ಹೋಗು ನೀನಲ್ಲಮ್ಮ, ನಾವು ಅನ್ಬೇಕಮ್ಮ. ನೀನು ಮತ್ತೆ ಅಪ್ಪ ಇಬ್ರು ಸೇರಿ ಮಾಡಿರೋದು. ನಾನು ದುಡ್ದಿದ್ದೀನಿ, ನಿಮ್ಮ ಅಪ್ಪ ಒಂದೇ ಅಂತ ಹೆಂಗ್ ಹೇಳಕ್ ಹೋಯ್ತು? ನಾನು ಅಪ್ಪ ಒಂದೇ ಅಲ್ಲ ಹೇಳಿದ್, ಈಗ ಹೇಳಿದ್ ನಾನು ಅಪ್ಪ ಒಂದೇ ಅಂತ. ಇಲ್ಲ, ಆ ಟೈಮಲ್ಲಿ ಗೈಸ್ ಇಬ್ರು ಒಟ್ಟಿಗೆ ದುಡ್ದು, ಇವಾಗ ಈ ಕಡೆ ಬಂದ ಮೇಲೆ ನಮ್ಮಮ್ಮ ಇವಾಗ ಒಂದ್ ಸ್ವಲ್ಪ ಫ್ರೀ ಆಗಿರೋದು. ಆವಾಗ ಏನ್ ಗಡಿ ಬಿಡಿ ಅನ್ಬಿಟ್ಟು 9 ಗಂಟೆಗೆ ಎದ್ದು ಬಿದ್ದು ಓಡ್. ಗೈಸ್ ನಮ್ಮ ಮನೇಲಿ ಬೆಡ್ ಎಲ್ಲ ಹಂಗೆ ಐತೆ, ನಾನೇ ಕ್ಲೀನ್ ಮಾಡ್ಬೇಕು. ಮನೆ ಅಂದ್ಮೇಲೆ, ಮನೆ ಮಗ ಅಂದ್ಮೇಲೆ ನಾನೇ ಕ್ಲೀನ್ ಮಾಡ್ಬೇಕು. ಯಾರು ಕ್ಲೀನ್ ಮಾಡೋರೆಲ್ಲ ಇಲ್ಲ, ಅದಕ್ಕೆ ಮನೆ ಮಗ ಆಗಿರೋ ನಾನು ಕ್ಲೀನ್ ಮಾಡ್ಬೇಕು. ಅಲ್ಲ, ಹುಡ್ಗಿನೂ ನೀನೆ, ಹುಡ್ಗನೂ ನೀನೆ, ಸೊಸೆನೂ ನೀನೆ, ಅಳಿಯನೂ ನೀನೆ, ಹಂಗಾಗಿ ಎಲ್ಲ ನೀನೇ ಮಾಡ್ಬೇಕು. ಗೈಸ್ ನಾನೇ ಇವಾಗ ಟ್ರಾನ್ಸಾಕ್ಷನ್ ಕೊಡ್ತೀನಿ ನೋಡಿ. ಹಿಂಗ್ ಇಟ್ಕೊಂಡು ಹಿಂಗ್ ಅಂದಿತ್ತಷ್ಟೇ ಟಕ್ ಇಟ್ಕೊ, ಹಿಂಗೆ ಅಮ್ಮ ಹಿಂಗ್ ಇಟ್ಕೊ, ಕರೆಕ್ಟಾಗಿ ಇಡಿ. ನಾನು ಇದು ಮಾಡ್ತಿರೋದು ಮಾನ ಎಲ್ಲ ಹೋಗ್ತೀನಿ, ಅಲ್ಲೇ ಹಿಡಿಬೇಕು.
ಯಾಕೆ ಮಾತಾಡ್ತಿದ್ಯಾ? ಅಲ್ಲಿ ತೆಗೆದು ಅಲ್ಲಿ ಇಡಕ್ ನೀನೇ ಬೇಕು ಟಕ್ ಅನ್ಸಕ್ಕೆ. ಗೈಸ್ ಕ್ಲೀನ್ ಮಾಡ್ಬಿಟ್ಟೆ ನೋಡಿ. ಇಲ್ಲೆಲ್ಲ ಗಲೀಜು ಮತ್ತೆ. ಅವು ಅದೆಲ್ಲ ಹೇಳಾಯ್ತಮ್ಮ. ಅವ ಊಟ ಅವ ಊಟ ಅವ ಊಟ. ಗೈಸ್ ಇವತ್ತು ನಮ್ಮ ಮನೇಲಿ ತಿಂಡಿ ಬಂದ್ಬಿಟ್ಟು ನನಗೆ ಅನ್ನ ಸಾಂಬಾರು ಕೊಟ್ಟಿದ್ದಾರೆ ನಮ್ಮಮ್ಮ. ಅದ್ರ ಜೊತೆಗೆ ಇದು ನೆನ್ನೆ ನೈಟ್ ಮಾಡಿದ್ದು ಆಲೂಗಡ್ಡೆ ಬೋಂಡ. ಈ ಕಡೆ ನಮ್ಮ ಅಮ್ಮನ ಫೇವ್ರೇಟ್ ಅನ್ಸುತ್ತಿದ್ದು ಅನ್ನ ಮತ್ತೆ ಉಪ್ಪು ಸಾಂಬಾರು ನೋಡಿ, ಕಾಳು ಮತ್ತೆ ಅದಕ್ಕೊಂದು ಇದು ಆಲೂಗಡ್ಡೆ ಬೋಂಡ. ನೆನ್ನೆ ನೋಡ್ಬೇಕಿತ್ತು. ನೆನ್ನೆ ಊಟದ ಟೈಮಲ್ಲಿ ಗೈಸ್ ಅನ್ನ ಸಾಂಬಾರು, 3 ಚಿಕನ್ ಕ್ರಿಸ್ಪಿ ಫ್ರೈಡು, ಮೊಸರು, ಚಟ್ನಿ, ಪೋಲಾರ್ ಬಿಯರ್, ಐಸ್ ಕ್ರೀಮು, ಚಿತ್ರಾನ್ನ ಗೊಜ್ಜು, ಏನೇನೆಲ್ಲ ವೆರೈಟಿ ಇಟ್ಟಿದ್ರು. ಆದ್ರೂ ಅಷ್ಟೆಲ್ಲ ಇದ್ರು ಕೂಡ ನನ್ನ ಕಣ್ಣು ಬರೀ ಚಿಕನ್ ಮೇಲೆ ಹೋಯ್ತಿದ್ದು. ಅದೇನೋ ಗೊತ್ತಿಲ್ಲಪ್ಪ, ಚಿಕನ್ ಕಂಡ್ರೆ ಬಹಳ ಲವ್ ಮರೆ. ನಾವೆಲ್ಲ ಚಿಕನ್ ತಿಂತೀವಿ, ಚೈನಾದವರೆಲ್ಲ ಇಲಿ ತಿಂತಾರೆ, ಮೊಸಳೆ ತಿಂತಾರೆ, ಹಾವು ತಿಂತಾರೆ. ನಮಗೆ ಹೆಂಗ್ ಚಿಕನ್ ಇಷ್ಟನೋ ಅವ್ರಿಗೂ ಅದೇ ಇಷ್ಟ ಕಣಮ್ಮ. ಥೈಲ್ಯಾಂಡ್ ಅಲ್ಲಿ ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ರೋಡಲ್ಲಿ ಹಿಂಗ್ ತಿನ್ನೋದೇ ಇಲ್ಲ ನಾನು. ಎದ್ದೇ ಹೋಯ್ತೀನಿ, ನಿಜ ಎದ್ದೋಯ್ತೀನಿ, ತಿನ್ನಲ್ಲ. ಆಯ್ತು ಹೇಳಲ್ಲ ಬಾ. ಆಗದೇ ಇಲ್ಲ ನನಗೆ. ಸರಿ ಆಯ್ತು ಹೇಳಲ್ಲ, ನಿಜವಾಗ್ಲೂ ಹೇಳಲ್ಲ ಬಾ. ಗೈಸ್ ಈ ತರ ವಿಷಯ ಅಂದ್ರೆ ನಮ್ಮ ಅಮ್ಮಂಗೆ ಈ ತರದ್ ಯಾವ್ದು ತಿನ್ನಲ್ವೋ ಒಂಥರ ಅನ್ಸುತ್ತೋ ಅದೆಲ್ಲ ಹೇಳಂಗಿಲ್ಲ ನಮ್ಮ ಅಮ್ಮಗೆ. ಹೇಳ್ಬಿಟ್ರೆ ನೋಡಿ ಹಿಂಗೆ ಎದ್ದೋಗ್ತಾರಲ್ಲ, ಹಂಗೆ ಎದ್ದೋಗ್ಬಿಡ್ತಾರೆ. ಆಯ್ತು ಬಿಡಮ್ಮ, ಹಂಗೆಲ್ಲ ಹೇಳಲ್ಲ. ನಿನ್ ಖುಷಿನೇ ನನ್ ಖುಷಿ ಅಮ್ಮ. ಗೈಸ್ ನಮ್ಮವ್ವಾಕಿ ಎಣ್ಣೆ ಹಚ್ಚಕತ್ತಾಳ. ಎಣ್ಣೆ ಹಚ್ಚೋದ್ ಏನಕ್ಕಂದ್ರೆ ತಲೆ ಕೂದಲು ಬಾಳ ಗಟ್ಟಿ ಇರಬೇಕಂತೆ, ಅದಕ್ಕೆ ಹಾಕಕತ್ತಾಳ. ನಾನು ಸುಮ್ ಕೂರಕತ್ತೀನಿ ಇಲ್ಲಿ. ಎಣ್ಣೆ ಇರ್ಬೇಕಂತೆ ಗೈಸ್, ಎಣ್ಣೆ ಎನಿ ಟೈಮ್ ಹಾಕ್ತಾ ಇರ್ಬೇಕಂತೆ. ನನ್ಗ ಎಣ್ಣೆ ಅಭ್ಯಾಸನೇ ಬರಲ್ಲ, ಲೈಕ್ ನೆನ್ಪೇ ಬರಲ್ಲ ಹಾಕ್ಬೇಕು ಡೈಲಿ ಪ್ರತಿ ಸಲ ಹಾಕ್ಬೇಕಂತ. ನಾವಮ್ಮ ಎಣ್ಣೆ ಹಾಕ್ತೀನಿ ಬಾ ಅಂದಾಗ ನೆನ್ಪಾಗೋದು, ಅಲ್ಲಿವರೆಗೂ ನಂಗೆ ನೆನ್ಪೇ ಆಗಲ್ಲ. ಗೈಸ್ ಫ್ರೆಶ್ ಅಪ್ ಆದೆ ಅಂದ್ರೆ ಎಡಿಟ್ ಮುಗಿಸಿ ಫ್ರೆಶ್ ಅಪ್ ಆಗಿರೋದು. ಈ ಎಡಿಟಿಂಗ್ ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಟೈಮ್ ಬಂದು ನೋಡಿ, ನಾನೊಂದು ಈ ತರ ತರಿಸಿದ್ದೆ, ಇದು ಏನದು ಟೈಮ್ ವಾಚ್ 01, 2, 3 ಅಂತ ಹೋಗುತ್ತಲ್ಲ, ಆ ತರ ಟೈಮ್ ಕ್ಲಾಕ್ ತರಿಸಿದ್ದು. ಬಟ್ ಇದು ಡೈರೆಕ್ಟ್ ಗಡಿಯಾರನೇ ಕೊಟ್ಬಿಡೋರು ನನಗೆ. ಟೈಮ್ ಬಂದ್ಬಿಟ್ಟು 2:30. ಸೊ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ, ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಈಗ ಸದ್ಯಕ್ಕೆ ಊಟ ಮಾಡಬೇಕು. ಬೆಳಗ್ಗೆ ತಿಂಡಿ ಆಯ್ತು, ಇವಾಗ ಊಟ. ಏನಾರು ಒಂದು ಮಾಡ್ಬೇಕಲ್ವ ಇಂಟ್ರೆಸ್ಟಿಂಗ್ ಆಗಿ. ಲೆಟ್ಸ್ ಸಿ, ಏನಾರು ಒಂದು ಮಾಡೋಣ. ಸೋಮವಾರ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ. ಅದು ಮುಗಿಸ್ಕೊಂಡು ಹಂಗೆ ರೆಸಾರ್ಟ್. ಎಷ್ಟು ಗಂಟೆ? ಬೆಳಗ್ಗೆ 7:30. ಮಂಡೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ. ಇವತ್ತು ಯಾವ ಡೇ ಗುರು? ಈ ಡೇಗಳೇ ಮರ್ತೋಗಿಲ್ಲ, ಅಥವಾ ಡೇಗಳೇ ಗೊತ್ತಾಗ್ತಿಲ್ಲ. ಈ ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ಇವತ್ತು ಯಾವ ವಾರ ಏನು ಎತ್ತ ಅಂತೆಲ್ಲ ಗೊತ್ತಾಗ್ತಿತ್ತು. ಆದ್ರೆ ಮನೇಲೇ ಇರೋದ್ರಿಂದ ಯಾವ ದಿನ ಅಂತಾನೆ ಗೊತ್ತಾಗ್ತಿಲ್ಲ. ಮೇ ಬಿ ಇವತ್ತು ಫ್ರೈಡೇ ಇರಬೇಕು. ಫ್ರೈಡೇ. ಸೋಮವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ. ಲೆಟ್ಸಿ ಏನಾಗುತ್ತೆ ಅಂತ. ಓಹೋ ಅಂಕಲ್ ಹುಷಾರಾದ ಬಿಡು. ಇನ್ನ ಸುಸ್ತಂತೀವಿ, ಡ್ಯಾನ್ಸ್ ಸ್ಕೂಲ್ ಬೇರೆ ಹೋಗ್ಬೇಕು. ಅಯ್ಯೋ ತಾಳಿ ಅಂಕಲ್ ಕಳಿಸ್ತೀನಿ ನೋಡ್ನ. ಬಾರ ಇಲ್ಲಿ ಹೋಗ್ತಾರೆ ಹೋಗಿ ಅಂಕಲ್. ಗೈಸ್ ಇವಳಿಗೆ 3 ದಿನದಿಂದ ಹುಷಾರಿಲ್ಲ. ಏನಕ್ಕೆ ಹುಷಾರಿಲ್ಲ? ಏನ್ ಮಾಡ್ದೆ? ವಾಮಿಟ್ ಯಾಕಾಯ್ತು? ಈ ಡವ್ ಎಲ್ಲ ಮಾಡ್ಬಾರ್ದು, ಕರೆಕ್ಟ್ ಹೇಳ. ವಾಮಿಟ್ ಏನಕ್ಕಾಯ್ತು? ಯಾರು ಕೊಡಿಸಿದ್ರು? ಯಾರು ಕೇಳಿದ್ರು? ಯಾಕೆ ಕೇಳ್ದೆ? ನೀಗ್ ಬೇಕಾ ಇವದೇ? ಗೈಸ್ 2 ದಿನದಿಂದ ವಾಮಿಟ್ ಅಕ್ಕಂಗೆ. ಇದು ನ್ಯಾಯವೇ? ಇದು ಬದುಕಿ ಇದು? ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ರಿ ಹೆಂಗೆ ನೀವು? ಏನು ಡಿಸೈಡ್ ಮಾಡಿದ್ದೀರಾ? ನಾನೇನಿಲ್ಲ, ಅಲ್ಲ ಡ್ಯಾನ್ಸ್ ಸ್ಕೂಲ್ಗೆ ಹೋಗ್ತಾಳೆ ಇವಾಗ ಅಂದೆ. ಅಂಕಲ್ ನೀವ್ ಯಾಕೆ ಅಂಕಲ್ ಕೊಡಿಸ್ತೀರ? ಅವಳು ಕೇಳಿದ ತಕ್ಷಣ ತಿಂಡಿ ಕೊಡಿಸ್ತೀರಂತ. ತಿನ್ನಲ್ಲ. ತಿಂತ ಸಪೋರ್ಟ್ ಮಾಡ್ದ ಹೇಳ್ಕೊಟ್ಬಿಡ. ಏನಾದ್ರು ಹೇಳ್ಬಿಡ ರೆಡಿ ಅಂತ. ಗೈಸ್ ನಾನು ಅಮ್ಮ ನಮ್ ಚೋಟ ಮರಿ ಯುದ್ಧಕಾಂಡ ಅಂತ ಒಂದು ಮೂವಿ ಇದೆ, ಹೊಸ ಮೂವಿ ನೋಡ್ತಾ ಇದೀವಿ. ನನಗೆ ಮೂವಿ ನೋಡ್ತಾ ಇರ್ಬೇಕಾದ್ರೆ ಏನ್ ಅನ್ಸ್ತು ಅಂದ್ರೆ, ಒಂದು ದಿನ 12 ಗಂಟೆ ರಾತ್ರಿ ಅಥವಾ 1 ಗಂಟೆ 2 ಗಂಟೆ ರಾತ್ರಿಗೆ ನಾನು ಮತ್ತೆ ನಮ್ ಚೋಟ ಮರಿ ದೇವ್ದ ಮೂವಿ ನೋಡೋದು. ಏನಂತ್ಯ? ಇಬ್ರು ಕೂತ್ಕೊಂಡು ದೇವ್ದ ಮೂವಿ ನೋಡೋಣ ಅಂತ ಅನ್ಕೊಂಡಿದೀವಿ. ಕ್ಯಾ ಬೋಲ್ತಾರೆ ತು? ಇಬ್ರೇ ನಮ್ಮ ಮನೇಲಿ ಇರೋರ್ನೆಲ್ಲ ಮೇಲೆ ಕಳ್ಸ್ಬೋಣ ಅಂದ್ರೆ ಇವ್ರ ಮನೆ ಕಳ್ಸ್ಬೋಣ. ಅದೇ ನಾವಿಬ್ರೆ ಮಾತ್ರ ನೋಡ್ಬೇಕು. ಇಲ್ಲ ನಾವಿಬ್ರೆ ಮಾತ್ರ ನೋಡ್ಬೇಕು.
ವಿಡಿಯೋ ಮಾಡ್ಬೇಕಂತ ಒಪ್ಕೊಂಡಾದ್ಮೇಲೆ ಬರ್ಬೇಕಂದ್ಮೇಲೆ ಇರ್ಬೇಕು. ಹಾ ಅಂದ್ರೆ ಮೇಲಿಕ್ಕಂದ್ರೆ ಭವಿತವ್ರ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಡನ್ ಗೈಸ್, ಕಮೆಂಟ್ ಹಾಕಿ ಗೈಸ್. ನೀವು ಅಂದ್ರೆ ನಾನ್ ಪಕ್ಕ ಈ ವಿಡಿಯೋ ಮಾಡ್ತೀನಿ. ಚಿಕ್ಕ 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 ಇಲ್ಲ ಇಲ್ಲ ಇಲ್ಲ, ಬೇಕು ಬೇಕು ಬೇಕು, ನನಗಂತೂ ಬೇಕು. ಸಿಕ್ಕಾಪಟ್ಟೆ ಲಿಟ್ರಲಿ ಮಜಾ ಇರುತ್ತೆ. ಅದು ಎಲ್ಲ ಫುಲ್ಲು ಏನೋ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಬರೀ ಟಿವಿ ಮಾತ್ರ ಆನ್ ಮಾಡಿ, ಟಿವಿ ಮಾತ್ರ ಆನ್ ಮಾಡಿ ಫುಲ್ಲು ಜೋರಾಗಿ ಸೌಂಡ್ ಕೊಟ್ಟು ಬರ್ಬೇಕು ಗೈಸ್. ನೀವು ಕಾಮೆಂಟ್ ಹಾಕಿ, ಪಕ್ಕ ಈ ವಿಡಿಯೋ ಮಾಡ್ತೀನಿ ಗೈಸ್. ಯಾವ್ದೋ ಹೊಸ ಕಾರ್ಟೂನ್ ನೋಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನಿದೆ ಹೆಸರು? ಏನ್ ಸ್ಟೋರಿ? ಅದ್ರಲ್ಲಿ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಲೆಸನ್ಸ್ ಕೊಟ್ಟಿರ್ತಾರ. ಮತ್ತೇನದ ಹೆಸರು? ನೋಡಿ, ಕನ್ನಡ ಕಲ್ತ್ಕೋತಾಳೆ ಗೈಸ್ ಇವಳು ಇವಾಗ. ಅದನ್ನ ನೋಡ್ಕೊಂಡು ನೀಟಾಗಿ ಸ್ಪಷ್ಟತೆಯಿಂದ ಕನ್ನಡ ಕಲ್ತ್ಕೋತಾಳೆ. ಕರೆಕ್ಟಾ? ಹ್ಞೂ ಅನ್ನು ಎಲ್ಲದಕ್ಕೂ ಅಂತಿಲ್ಲ. ಕೇಳಿದ್ಕೆಲ್ಲ ಕೋಲೆ ಬಸ್ ಅಂತಾರ. ಬುಜಿ ಕರ್ಗಿದ್ಯಾ? ಅದಕ್ಕೆ ತಾನೇ ನೀನ್ ಮಾಡೋದು. ಏನ್ ಹೇಳ್ತಿದ್ಯಾ? ಸಣ್ಣ ಆಗ್ಬಿಟ್ಟವಳೆ. ಅದಕ್ಕೆ ಈಗ ಇಷ್ಟು ಹಾಲು ಕಾಯಿಸ್, ಅವ್ನು ಕಾಫಿ ಮಾಡ್ಕೊಡ್ತೀನಾ, ನಿನ್ಗೆ ಹಾಲು ಕಾಯಿಸ್ತೀನಿ. ಇಷ್ಟೇ ಹಾಲು. ಒಂದು 10 ರೂಪಾಯಿ ಬಾದಾಮಿ ಪೌಡರ್ ತಗೋ, ಸುದೀಪಣ್ಣಂಗೆ ಕಾಫಿ ಪುಡಿ ತಗೋಬಾ. ಆ ಬಾದಾಮಿ ಪೌಡ್ರು ರೂಢಿ ಮಾಡ್ಕೊಡ್ತೀನಿ. ಸಂಜೆ ಹೊತ್ತು ನಮ್ಮ ಮನೇಲೆ ಬರಬೇಕು. ಡೈಲಿ 1 ಲೋಟ ಹಾಲು ಕುಡಿಸ್ತೀನಿ. ನಾನು ಸುದೀಪ ಹಾಲು ಕುಡಿಯೋ ಮರಿ ಗೈಸ್. ಹಾಲು ಕುಡಿಯಲ್ಲ, ಬೂಸ್ಟ್ ಕುಡಿಯಲ್ಲ, ಹಾರ್ಲಿಕ್ಸ್ ಕುಡಿಯಲ್ಲ. ಚೆನ್ನಾಗಿ ಕುರ್ಕುರೆ ತಿಂಡಿ, ಪೋಲಾರ್ ಬಿಯರು. ಇವಾಗ ಪೋಲಾರ್ ಬಿಯರ್ ತರ್ಸೋಣಮ್ಮ, ತರ್ಸ್ಬಿಟ್ಟು. ಓವೇ ದೇವ್ರೇ, ಯಾವ್ರೇ ನನ್ನ ಹೆಸರು ಹೇಳ್ತಾವ ನೋಡಮ್ಮ. ನಾನ್ ಮಾಡೋದ್ನಂತೆ. ನಾನ್ ಮಾಡ್ಸಿಲ್ಲಪ್ಪ. ಆಯ್ತಮ್ಮ, ಈಗ್ಲೇ ಗೈಸ್ ನಾನು ಆರ್ಡರ್ ಮಾಡ್ತೀನಿ. ಏನಾದ್ರೂ ಕೇಳು, ನಿಂಗೆ ಐತಿ, ನಾನೀಗ ಆರ್ಡರ್ ಮಾಡ್ತೀನಿ. ಇಲ್ಲ ಗೈಸ್, ನನಗೆ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ, ಲೈಕ್ ನನ್ನ ಕಮೆಂಟಿಗೆ ನಿಮ್ಮ ಬ್ಲಾಗಲ್ಲಿ ರಿಪ್ಲೈ ಮಾಡಿ ಅಂತ. ಸೊ ನಾನು ಈಗ ಜಸ್ಟ್ ನೋಡಿದೆ, ಅದಕ್ಕೋಸ್ಕರ ಈಗ ಜಸ್ಟ್ ರಿಪ್ಲೈ ಮಾಡ್ತೀನಿ. ಇಫ್ ಅಕಸ್ಮಾತ್ ಇನ್ನೂ ತುಂಬಾ ಹಿಂದೆಗಡೆ ಎಲ್ಲ ತುಂಬಾ ಜನ ಕೇಳಿದ್ರೆ ಅದು ಸರ್ಚ್ ಮಾಡ್ತೀನಿ. ಇಫ್ ಒಂದು ಸಿಕ್ಕಿದ್ರೆ ರಿಪ್ಲೈ ಮಾಡ್ತೀನಿ. ಓಕೆನಾ ಅಣ್ಣ? ಐ ಹ್ಯಾವ್ ಅ ಕ್ವಶನ್, ಪ್ಲೀಸ್ ಟೆಲ್. ಶುಡ್ ಐ ಸೇ ಯು ಗಿವ್ ಪರ್ಮಿಷನ್ ಅಂಡ್ ಪ್ಲೀಸ್ ಟೆಲ್ ಮೈ ಕ್ವಶನ್ ಇನ್ ಯುವರ್ ಬ್ಲಾಗ್. ಐ ಆಮ್ ಯುವರ್ ಸಬ್ಸ್ಕ್ರೈಬರ್ ಅಣ್ಣ. ಮಂಜುಳ್ ಅವರೇ, ನಿಮ್ಮ ಕ್ವಶನ್ ಏನಿದೆಯೋ ಕೇಳಿ ಅಂಡ್ ನೀವು ಬ್ಲಾಗಲ್ಲಿ ಹೇಳಿ ಅಂತ ಹೇಳಿದ್ದೀರಾ. ಐ ಹ್ಯಾವ್ ಟೋಲ್ಡ್, ಹೇಳಿದ್ದೀನಿ ನಿಮಗೆ. ಓಕೆ, ತುಂಬಾ ಜನ A to Z ಫುಡ್ ಚಾಲೆಂಜ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಇಬ್ರು ಫ್ಯಾಮಿಲಿ ಕೂಡ ಸೂನ್ ಬರುತ್ತೆ. ಎಲ್ಲರೂ ಒಂಚೂರು ಫ್ರೀ ಆಗಲಿ. ಎಲ್ಲರೂ ಈಗ ಬೆಳಗ್ಗೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಪೂರ್ತಿ ಬ್ಯುಸಿ ಆಗಿರ್ತಾರೆ. ಸೊ ಅವರೆಲ್ಲರೂ ಫ್ರೀ ಆಗೋದೇ ಭಾನುವಾರ ಹೊತ್ತು. ಸೊ ಈಗ ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಪ್ಲಾನ್ ಮಾಡ್ಕೊಂಡ್ರೆ ಭಾನುವಾರ ಯಾವ್ದಾದ್ರು ಒಂದು ಪ್ಲಾನ್ ಆಗಿರುತ್ತೆ. ಸೊ ಅದಕ್ಕೆ A to Z ಚಾಲೆಂಜ್ ಮಾಡೋಕ್ಕಾಗ್ತಿಲ್ಲ. ಬಟ್ ಒನ್ ಡೇ ಸೂನ್ ಬರುತ್ತೆ, ಕಾಯ್ತಾರೆ. ಈಗ ತುಂಬಾ ಹಳೇದಾಗ್ಬಿಟ್ಟಿದೆ. ಅಂದ್ರೆ ತುಂಬಾ ಹಳೇದಲ್ಲ, ಅಂದ್ರೆ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಎಷ್ಟೋ ಹಿಂದೆ ಹೋಗ್ಬಿಟ್ಟಿದೆ. ಅದರಲ್ಲಿ ಯಾವ ಬ್ಲಾಗ್ ಅಲ್ಲಿ ಯಾರು ಕಮೆಂಟ್ ಹಾಕಿದ್ದಾರೆ ಅಂದ್ರೆ ನನ್ನ ಕಮೆಂಟ್ ನ ಬ್ಲಾಗ್ ಅಲ್ಲಿ ಹೇಳಿ ಅಂತ ಹೇಳಿದ್ರು, ನನಗೆ ಅಷ್ಟೊಂದು ಸಿಗ್ತಾ ಇಲ್ಲ. ಸೊ ಏನಂದ್ರೆ ಈ ಬ್ಲಾಗ್ ಕಮೆಂಟ್ ಅಲ್ಲಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಮ ಕಮೆಂಟ್ ಏನ್ ಓದ್ಬೇಕು ಅಂತ ಇರ್ತೀನೋ ಅದು ಪೂರ್ತಿ ಕಮೆಂಟ್ ಹಾಕಿ ಖಂಡಿತ ಓದ್ತೀನಿ. ವಿಚ್ ಇಸ್ ದ ಬೆಸ್ಟ್ ಒನ್. ಸೊ ಬೆಸ್ಟ್ ಕಮೆಂಟ್ ನಾನು ಯಾವ್ದು ವ್ಲಾಗ್ ಅಲ್ಲಿ ಹೇಳ್ಬೇಕು ಅಂತ ಇರ್ತೀನೋ ಅದನ್ನ ಚೂಸ್ ಮಾಡಿ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ಓಕೆ ಡನ್. ಕಮೆಂಟ್ ಹಾಕಿ ಗೈಸ್, ಕಮೆಂಟ್ ಹಾಕಿ. ಅಮ್ಮ ನನ್ಗೋಸ್ಕರ ಕಾಫಿ ಕೊಟ್ಟವ್ರೆ. ಆಮೇಲೆ ಈ ಕಡೆ ನಮ್ಮಮ್ಮ ಬುಜ್ಜಿಗಂತ ಏನ್ಮಾ ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ಯಾ? ಇದು ನೀನಂದ್ರೆ ಗೈಸ್, ಇದು ಬಾದಾಮಿ ಪದ ಕೇಳಿದ್ರೆ ಕಳೆದೋಯ್ತೀಯ. ಆಯ್ತು ಕಣ. ಓ, ಇದು ನಮ್ಮ ಚೋಟ ಮರಿಗೆ ಬಾದಾಮ್ ಕೊಡ್ತವ್ರೆ. ಅವಳು ಕುಡಿಯಲ್ಲ, ಕಮ್ಮಿ ಅಲ್ಲ, ಕುಡಿಯೋದೇ ಇಲ್ಲ. ಹಾಲು, ಬೂಸ್ಟ್, ಹಾರ್ಲಿಕ್ಸ್ ಎಲ್ಲ ಅದು ಕುಡಿದ್ರೆ ಚೆನ್ನಾಗಿರ್ತಾರೆ. ನಾನು ಏನಂದ್ರೆ ನಾನು ಕೂಡ ಚಿಕ್ಕ ವಯಸ್ಸಿಂದ 10th ಸ್ಟ್ಯಾಂಡರ್ಡ್ವರೆಗೂ ಬರೀ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಎಷ್ಟು ಗೊತ್ತಾ, ಒಂದು 3 ಚೀಲ ತುಂಬ್ತಿತ್ತು ನಂದು ಬೂಸ್ಟ್ ಬಾಕ್ಸ್ಗಳೆಲ್ಲ. ಅಷ್ಟು ತರ್ತಾ ಇರೋ ನಮ್ಮಮ್ಮ ತರ್ತಿದ್ರು, ನಮ್ಮ ಅಪ್ಪ ತರ್ತಿದ್ರು, ಇಬ್ರು ತರ್ತಿರೋನಲ್ಲಿ ನಾನು ಅದೇ ಕುಡಿತಿದ್ದೆ. ಆಮೇಲೆ ಈ ಕಡೆಗೆ 10th ಆದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಟೀ ಕಾಫಿ ಎಲ್ಲ ಕುಡಿಯಕ್ಕೆ. ಇವಾಗ ಇವಳು ಕೂಡ ಹಂಗೆ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಕುಡಿ ಅಲ್ಲೋಣಮ್ಮ, ಮುಕ್ಕಿರ್ತಾಳೆ ಕುಡಿಯಕ್ಕೆ. ಸ್ಮೆಲ್ ನೋಡ್ತಾಳೆ. ಬಿಸಿ ಎಲ್ಲ ಸ್ಮೆಲ್ ನೋಡ್ತಾ ಇದೀಯಾ? ಕುಡಿಯಕ್ ಬರಲ್ಲ, ಏನಿಲ್ಲ. ಹುಚ್ಚಿ ನಮ್ಮೂರಲ್ಲಿ ಹುಚ್ಚಿ. ಅರ್ಥ ಆಯ್ತು ಅನ್ಸುತ್ತೆ. ಒಂದ್ ಸ್ಪೂನ್ ಕುಡಿ. ಉಪ್ಪು
ಸ್ವಲ್ಪ ಕುಡಿಲಿ, ಅಭ್ಯಾಸ ಮಾಡ್ಕೋಬೇಕು. ಬಾದಾಮ್ ಕುಡಿಬೇಕು, ಬೂಸ್ಟ್ ಕುಡಿಬೇಕು, ಹಾರ್ಲಿಕ್ಸ್ ಎಲ್ಲಾನು ಕುಡಿಬೇಕು. ಏನು ಕುಡಿಯಲ್ಲ. ಅದೇ ಕುರುಪ್ ತಿಂಡಿ ತರ್ಲಿ, KFC ತರ್ಲಿ, ಪಿಜ್ಜಾ ತರ್ಲಿ, ಚೆನ್ನಾಗಿ ದನ ತಿನ್ನಂಗ್ ತಿನ್ಬಿಡ್ತಲ್ಲ ಅದನ್ನ. ಇದನ್ನ ಮಾತ್ರ ಕುಡಿಯಲ್ಲ. ಏನೋ ಹೇಳ್ತಾರಂತೆ ಗೈಸ್. ಏನ್ಮಾ? ನೀನು ವಿಶ್ ಮಾಡು. ನನಗೆ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ ಸಾಕ, ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾನಿವತ್ತು ಬಾದಾಮಿ ಈ ವಿಷಯ ಹೇಳ್ತಾರಂತ ಇವೆಲ್ಲ ಗೊತ್ತಾಗಿದ್ದು, ಅದೇ ಕುಡಿದ್ಲು ಅಂತ ಗೊತ್ತಿತ್ತು. ಅಕ್ಕ ಹೊಡಿರಿ, ಚಪ್ ಹೊಡಿರಕ್ಕ, ಹೊಡಿರಕ್ಕ, ಕೈ ಕೊಡಿಯಕ್ಕ, ಇಲ್ಲಿ ಕೊಡಿಯಕ್ಕ, ಹಂಗೆ ಹೊಡಿರಕ್ಕ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, 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 ಚಪ್ಪಾಳೆ. ನಾನು ಅನ್ಕೊಂಡೆ, ನಾನೇನೋ ಬೇರೆದ್ ಅನ್ಕೊಂಡೆ. ಅಯ್ಯೋ, ನಮ್ಮ ಅಮ್ಮನ್ ಕುಟ್ಟಿಸ್ಕೊಳ್ಳಲ್ಲ ಇಂಥವೇರೋ. ಗೈಸ್, ಇವತ್ತು ನಮ್ಮಮ್ಮ ಏನಮ್ಮ ಊಟ ಮಾಡ್ತಿದ್ಯಾ? ಅವರೆಕಾಳು ಹುಳಿ. ನಮ್ಮ ಮನೇಲಿ ಹೆಂಗಂದ್ರೆ, ಕುಡಿಲಿ, ಒಂದೇನಾದ್ರೂ ಸ್ಟೇಟಸ್ ಹಾಕಿದ್ರೆ ಆ ಸ್ಟೇಟಸ್ ನ 10-15 ಸರಿ ನೋಡ್ತಾನೆ ಇರ್ತಾರ. ಅದೇನ್ ನೋಡ್ತಾರೋ ಗೊತ್ತಿಲ್ಲ. ಇನ್ನೊಂದು ನನ್ ವಿಡಿಯೋ ಅಂತೂ ಗೈಸ್ ನೋಡ್ತಾನೆ ಇರ್ತಾರೆ. ಅಮ್ಮ ಇವತ್ತೇನ್ ಅಡ್ಗೆ? ಅವರೆಕಾಳು ಹುಳಿ ಆಮೇಲೆ ತಿನ್ಬೇಕು ಅಷ್ಟೇ ಕತೆ. ಬಾಯ್. ಮೊಸರು ಬೇಕು, ಇಲ್ಲ ಆಮ್ಲೆಟ್ ಇರ್ಬೇಕು ಮಮ್ಮಿ. ಗೈಸ್, ನಮ್ಮ ಅಮ್ಮ ಕೆಲವೊಂದು ಸಾಂಬಾರ್ ಮಾಡ್ತಾರೆ, ಅದಕ್ಕೆ ತಿನ್ನಕ್ಕೆ ಆಗಲ್ಲ. ಅಷ್ಟೇ ಕತೆ. ಬಾಯ್.